ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿಲ್ಲ, ಈ ಥರ ಸಿಂಪಲಾಗಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಜುಮ್ಕಾ ಟೈಪು ಬರುತ್ತೆ ಈ ಡಿಸೈನು. ನೋಡಿ, ಫಸ್ಟ್ ಒಂದು ಗ್ರೀನ್ ಥ್ರೆಡ್ ತೊಗೊಂಡು ತುದಿಗೊಂದು ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. 6 ಕ್ರೋಶ ನಂಬರ್ 6ನೇದ್ದು ತೊಗೊಂಡು ಇಟ್ಕೊಂಡಿದ್ದೀನಿ ನಾನು. ನೋಡಿ, ಥ್ರೆಡ್ 6 ಎಳೆ ದಾರ ಮಾಡಿಕೊಂಡು ಇಟ್ಕೊಂಡು ತುದಿಗೊಂದು ನಾಟ್ ಹಾಕ್ಕೊಂಡು ಮತ್ತೆ ಒಂದು ಸಲ ನೋಡಿ ಈ ಥರ ನಾಟ್ ಮಾಡ್ಕೋತೀನಿ. ಅಂದರೆ ಪೂರ್ತಿ ನಾಟು ಮಾಡ್ಕೋಬಾರ್ದು, ಇಷ್ಟು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಆ ಥರ ಸರ್ಕಲ್ ಇರಬೇಕು. ಫುಲ್ ನಾಟು ಹಾಕೋಬಾರ್ದು ನಾವು. ಜಸ್ಟ್ ಕ್ರೋಶನ್ ಒಂದು ಸಲ ರೊಟೇಟ್ ಮಾಡಿಬಿಟ್ಟು, ಸಖತ್ ಈಸಿ ಮೆಥಡ್ ಇದು. ಆರಾಮಾಗಿ ಬೇಗ ಕಲಿಬೋದು ಈ ಡಿಸೈನ್ನ. ನೋಡಿ, ಈ ಥರ ಚೈನ್ಸ್ನ 40 ಚೈನ್ಸ್ ಹಾಕೋತೀನಿ. ನೋಡಿ, ಗಂಟನ್ನ ನಾನು ಮತ್ತೆ ಲಾಸ್ಟಿಗೆ 3 to 4 ಚೈನ್ಸ್ ಹಾಕೊಂಡ್ಮೇಲೆ ನಾಟ್ನ ಕ್ಲೀನಾಗಿ ಟೈಟ್ ಮಾಡ್ಕೋಬೇಕು. ಈ ಥರ ನೋಡಿ, ಜಸ್ಟ್ ಒಂದು ಸಲ ರೊಟೇಟ್ ಮಾಡಿಬಿಟ್ಟು ಒಳಗಿಂದ ಮೇಲೆ ಎಳ್ಕೋಬೇಕು. ನೋಡಿ, ಜಸ್ಟ್ ಒಂದು ಸಲ ರೊಟೇಟ್ ಮಾಡಿಬಿಟ್ಟು ಕೆಳಗಿಂದ ಮೇಲೆ ಎಳ್ಕೋಬೇಕು ಅಷ್ಟೇ. ನಾನು ಈ ಡಿಸೈನನ್ನು ತುಂಬ ಸಲ ಹೇಳ್ಕೊಟ್ಟಿದ್ದೆ. ಡಿಸೈನ್ ಅಂದರೆ ಜಡೆ ಎಣಿಯೋದನ್ನು. ಸೊ ನಾನು ಸ್ವಲ್ಪ ಫಾಸ್ಟಲ್ಲಿ ಹೇಳ್ಕೊಡ್ತಿದ್ದೀನಿ ಅಷ್ಟೇ. ನೋಡಿ, 40 ಚೈನ್ಸ್ನ ಹಾಕ್ಕೋಬೇಕು. ಈ ಥರ 40 ಚೈನ್ಸ್ ಹಾಕ್ಕೋಬೇಕು. ಜಸ್ಟ್ ಈ ಥರ ಅಷ್ಟೇ, ಸಿಂಪಲ್ಲು. ನಿಮಗೆ ಸ್ಯಾರಿ ಕುಚ್ಚು ಹಾಕಿ ಬೇಜಾರಾಗಿದೆ ಅಂದರೆ ಮಧ್ಯ ನೀವು ಈ ಥರ ಜುಮ್ಕಾ ಟೈಪ್ ಡಿಸೈನ್ ಕೂಡ ಮಾಡ್ಕೋಬೋದು. ಸ್ಪ್ರಿಂಗ್ ಥರ ಬರುತ್ತೆ, ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಈಸಿ ಇದೆ, ತುಂಬ ಈಸಿ ಇದೆ ಡಿಸೈನು. ನಾನು ಇದರಲ್ಲಿ ಬೀಡ್ ಹಾಕೋದನ್ನು ಹೇಳ್ಕೊಡ್ತೀನಿ. ಬೇಡ ಅಂದರೆ ನಿಮಗೆ ಬೀಡ್ ಏನು ಬೇಡ ಅಂದರೆ ಹಾಗೆ ಆದರೂ ಬಿಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಡಬಲ್ ಕಾಂಬಿನೇಷನ್ ಆದರೂ ಮಾಡಾಕೋಬೋದು ಇದನ್ನು. ನೋಡಿ, ಈ ಗ್ರೀನ್ ಕಲರ್ ಥ್ರೆಡ್ಡಲ್ಲೇ ನಾನು ಬೀಡನ್ನ ಹಾಕೋದು ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನೋಡ್ತಿದ್ದೀರಲ್ವ, ಈ ಥರ ಬರುತ್ತೆ ಕ್ಲೀನಾಗಿ. ಎಲ್ಲ ಒಂದೇ ಸಮ ಚೈನ್ಸ್ ಬರಬೇಕು. 40 ಚೈನ್ಸ್ ಹಾಕ್ಕೊಬೇಕು ಕ್ಲೀನಾಗಿ. ಈ ಥರ 40 ಚೈನ್ಸ್ ಹಾಕಿದ್ಮೇಲೆ ಜಸ್ಟ್ ಒಂದು ಸಲ ರೊಟೇಟ್ ಮಾಡಿಬಿಟ್ಟು ಮೇಲಿಂದ 3 ಚೈನ್ಸ್ನ ಬಿಟ್ಟು ಮೇಲಿಂದ ನೋಡಿ, ಮೇಲ್ಗಡೆಯಿಂದ 3 ಚೈನ್ಸ್ನ ಬಿಟ್ಬಿಟ್ಟು ನಾನು 3ನೇ ಚೈನಿಗೆ ನಾನು ಡಬಲ್ ಕ್ರೋಶನ ಹಾಕೋತೀನಿ. ನೋಡಿ, ಡಬಲ್ ಕ್ರೋಶ. 3ನೇ ಚೈನಿಗೆ ನಾನು ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಕೆಳಗೆ ಫಸ್ಟ್ ತುದಿ ಬರುತ್ತಲ್ವ, ಅಲ್ಲಿಗೆ ನಾನು ಈ ಥರ ಸ್ಮಾಲ್ ಬೀಡ್ಸ್ ಈ ಥರ ಸಿಗುತ್ತಲ್ಲ, ಇದನ್ನು ನಾನು ಹಾಕೋತೀನಿ. ಬೇಕಾದರೆ ಇದನ್ನು ಹಾಕೋಬೋದು, ಬೇಡ ಅಂದರೆ ನೀವು ಇನ್ನೊಂದು ಮಾಮೂಲಿ ಬೀಡ್ಸ್ ಬರುತ್ತಲ್ಲ ಅದಾದರೂ ಹಾಕೋಬೋದು. ನನ್ನ ಹತ್ರ ಇದಿತ್ತು, ಸೊ ಈ ಬೀಡ್ನೇ ನಾನು ಹಾಕೋತಿದ್ದೀನಿ. ಮತ್ತು ನಾನು 3rd 4th ಚೈನಿಗೆ 2 ಡಬಲ್ ಕ್ರೋಶನ ಮಾಡ್ಕೋತೀನಿ. ಇಲ್ಲಿಗೆ ನಾನು ಡಬಲ್ ಕ್ರೋಶ ಮಾಡಿಕೊಂಡು 2ನೇ ಡಬಲ್ ಕ್ರೋಶಾಗೆ ಒಂದು ಈ ಥರ ಸ್ಮಾಲ್ ಬೀಡನ್ನ ಹಾಕೋತೀನಿ. ನೋಡಿ, ಈ ಥರ ಗೋಲ್ಡ್ ಸ್ಮಾಲ್ ಬೀಡ್ ಬರುತ್ತಲ್ಲ, ಇದನ್ನು ಇನ್ಸರ್ಟ್ ಮಾಡ್ಕೋತೀನಿ. ಹಾಕ್ಕೊಂಡು ನಾನು ಮತ್ತೆ ಒಂದು ಡಬಲ್ ಕ್ರೋಶ ಮಾಡ್ಕೋತೀನಿ. ಮತ್ತು ನಾನು ಇನ್ನೊಂದು ಸೇಮ್ ಚೈನಿಗೇ ಅಂದರೆ ಫಸ್ಟು 3rd ಚೈನಿಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡ್ವಿ, 4th ಚೈನಿಗೆ 2 ಡಬಲ್ ಕ್ರೋಶ ಹಾಕ್ಕೊಂಡ್ವಿ, 5th ಚೈನಿಗೆ 3 ಡಬಲ್ ಕ್ರೋಶ ಹಾಕ್ಕೊಬೇಕು. 3 ಡಬಲ್ ಕ್ರೋಶನ ನಾವು ಎಲ್ಲ ಚೈನ್ಸಿಗೂ ನಾವು 3 ಡಬಲ್ ಕ್ರೋಶನ ಹಾಕ್ಕೊಂಡು ಒಂದೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಹೋಗಬೇಕು. ಬೇಕು ಅಂದರೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೋದು, ಬೇಡ ಅಂದರೆ ಅದು ನಿಮ್ಮ ಚಾಯ್ಸು. ನಾನು ಈ ಥರ ಬೀಡ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಬೀಡನ್ನ ಇನ್ಸರ್ಟ್ ಹಾಕ್ಕೊಂಡು ಹೋಗೋದನ್ನು ಹೇಳ್ಕೊಡ್ತಿದ್ದೀನಿ. ತುಂಬ ಈಸಿ ಇದೆ, ಸಖತ್ ಗ್ರ್ಯಾಂಡ್ ಲುಕ್ ಕಾಣುತ್ತೆ. ಈ ಥರ ವಿಡಿಯೋ ನೀವೆಲ್ಲೂ ನೋಡೇ ಇರಲ್ಲ, ಈ ಥರ ಡಿಸೈನು. ಮತ್ತು ತುಂಬ ಈಸಿ ಮತ್ತು ಸಿಂಪಲ್ ಆಗಿದೆ.
ನೋಡಿ, ಎಲ್ಲ ಚೈನಿಗೂ 3 ಡಬಲ್ ಕ್ರೋಶನ ಹಾಕೋತಾ ಹೋಗ್ಬೇಕಷ್ಟೆ. ಬೀಡನ್ನ ಇನ್ಸರ್ಟ್ ಮಾಡ್ಕೋತೀರಾ. ನೋಡಿ, ಇಲ್ಲಿ ನಾವು ಅರ್ಧ ಹಾಕಿದ ತಕ್ಷಣ ಬಂದ್ಬಿಡುತ್ತೆ, ಅದು ಫುಲ್ ರೊಟೇಟ್ ಆಗ್ತಾ ಬರುತ್ತೆ. ನೋಡಿ, ಈ ಥರ ರೊಟೇಟ್ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಗೋಲ್ಡ್ ಬೀಡ್ಸ್ನ ಕೊಟ್ಟಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ. ಇನ್ನು ಡಾರ್ಕ್ ಶೇಡ್ಸ್ ಥ್ರೆಡ್ನ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಿದ್ದೀರಲ್ವ ಡಿಸೈನ್ ಹೇಗೆ ಬರ್ತಿದೆ ಅಂತ. ಮತ್ತು 3 ಡಬಲ್ ಕ್ರೋಶನ ಸೇಮ್ ಒಂದೇ ಚೈನಿಗೆ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ನೋಡ್ತಿದ್ದೀರಲ್ವ ಡಿಸೈನ್ ಹೇಗೆ ಬರ್ತಿದೆ ಅಂತ. ಮತ್ತು 2 ಡಬಲ್ ಕ್ರೋಶ ಹಾಕ್ಕೊಬೇಕು, ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ಬೀಡನ್ನ ಎಷ್ಟು ಈಸಿಯಾಗಿ ಇನ್ಸರ್ಟ್ ಮಾಡೋದು ಅಂತ. ನಾವು ಡಿಸೈನ್ ಮುಂದಕ್ಕೆ ಹಾಕ್ತಾ ಈ ಥರ ಟ್ವಿಸ್ಟ್ ಆಗುತ್ತೆ. ನೋಡಿ, ಬೀಡ್ನೂ ಅಷ್ಟೇ ನಾವು ಕರೆಕ್ಟಾಗಿ ಡಬಲ್ ಕ್ರೋಶನ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೋಬೇಕು. ಬೀಡ್ ಮೆಜರ್ಮೆಂಟ್ ಹಿಂದೆ ಮುಂದೆ ಆದರೂ ಚೆನ್ನಾಗಿ ಕಾಣಿಸಲ್ಲ ಈ ಡಿಸೈನು. ಜಸ್ಟ್ ಒಂದು ಸಲ ರೊಟೇಟ್ ಮಾಡಿ. ನೋಡಿ, ಜಸ್ಟ್ ಒಂದು ಸಲ ರೊಟೇಟ್ ಮಾಡಿ, ಕೆಳಗಿಂದ ಒಂದು ಸಲ ರೊಟೇಟ್ ಮಾಡಿಬಿಟ್ಟು ಮೇಲೆ ಒಂದು ಸಲ ರೊಟೇಟ್ ಮಾಡಿ, 3 ಇರೋದನ್ನ 2 ಮಾಡಿ, 2 ಇರೋದನ್ನ 1 ಮಾಡಬೇಕು. ಬೀಡ್ ನೀವು ಯಾವುದಾದ್ರೂ ಹಾಕ್ಕೋಬೋದು. ಬೀಡ್ ಹಾಕ್ಕೊಂಡಿದ ತಕ್ಷಣ ನಾನು ಲಾಕ್ ಏನೂ ಮಾಡ್ತಿಲ್ಲ, ಡಿಸೈನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಒಂದೊಂದು ಚೈನಿಗೆ 3 ಡಬಲ್ ಕ್ರೋಶನ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ. ಈ ಡಿಸೈನು ತುಂಬ ಈಸಿ ಇದೆ. ಲಾಸ್ಟಲ್ಲಿ ನೋಡಿ, ಈ ಥರ 4 to 5 ಚೈನ್ಸ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಎಲ್ಲಿ ಮಾಡ್ಕೊಂಡಿರ್ತೀವೋ ಲಾಸ್ಟ್ ಚೈನಿಗೆ ನಾವು ಕರೆಕ್ಟಾಗಿ ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡಿಕೊಂಡು, ಮಾಮೂಲಿ ಲಾಕ್ ಮಾಡ್ತೀವಲ್ಲ ಸೇಮ್ ಲಾಕ್ಗೆ ಈ ಥರ ಲಾಕ್ ಮಾಡಿಕೊಂಡು 3 to 4 ಚೈನ್ಸ್ ಹಾಕೋತೀವಿ. ಈಗ ಹಾಕ್ಬಿಟ್ಟು ಲಾಸ್ಟಲ್ಲಿ ಈ ಥರ ಥ್ರೆಡ್ನ ಕಟ್ ಮಾಡಬೇಕು. ಕ್ರೋಶನ ಜಸ್ಟ್ ಅಲ್ಲೇ ಇಟ್ಕೊಂಡಿರ್ತೀವಲ್ಲ ಈ ಥರ ರಿಮೂವ್ ಮಾಡಿದ್ರೆ ಅಲ್ಲಿ ಲಾಕ್ ಆಗಿರುತ್ತೆ. ನೋಡಿ, ಇವಾಗ ಟ್ವಿಸ್ಟ್ ಆಗಿರೋದನ್ನ ಸ್ವಲ್ಪ ಜಾಸ್ತಿ ದೊಡ್ಡದು ಮಾಡ್ಕೊಂಡಿದ್ದೀನಿ ನಾನು ಚೈನ್ಸ್ನ. ಸೊ ಈ ಥರ ಲಾಸ್ಟಲ್ಲಿ ಟ್ವಿಸ್ಟ್ ಆಗಿದೆ ಅಷ್ಟೇ. ಅದು ಈ ಥರ ಕ್ಲೀನಾಗಿ ಸರಿ ಮಾಡಿಬಿಟ್ಟು ಟ್ವಿಸ್ಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಸ್ಯಾರಿಗೆ. ನೀವು ನಾನು ಸುಮ್ಮನೆ ಡಿಸೈನ್ನ ತೋರಿಸಿದ್ದೀನಿ ಈ ಥರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.